ರಾಜ್ಯಶಾಸ್ತ್ರದ ವಿಷಯದ ವ್ಯಾಪ್ತಿ, ಸ್ಕೋಪ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್, ಇದರ ಕುರಿತು ಇವತ್ತು ನಾವು ವಿವರಣೆಯನ್ನು ಕೇಳುವ. ಈಗ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ನಾವು ಕೇಳಬೇಕಾದ ಕೆಲವು ಪ್ರಮುಖ ಪ್ರಶ್ನೆಗಳು ಯಾವುದಂತ ಹೇಳಿದರೆ, ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವವರು ಏನೆಲ್ಲ ಅಧ್ಯಯನ ಮಾಡಬೇಕು? ವಾಟ್ ಆಲ್ ಸಬ್ಜೆಕ್ಟ್ ಮ್ಯಾಟರ್ಸ್ ಆರ್ ಸ್ಟಡೀಡ್ ಅಂಡರ್ ದ ಅಂಬ್ರೆಲ್ಲಾ ಆಫ್ ಪೊಲಿಟಿಕಲ್ ಸೈನ್ಸ್. ಅಂಬ್ರೆಲ್ಲಾ ಅಂತ ಹೇಳಿದರೆ ಏನೆಲ್ಲ ಬರ್ತದೆ ಅದರ ಒಳಗಡೆ ಅಂತ ಹೇಳಿ. ಕೇವಲ ಸ್ಟೇಟ್, ರಾಜ್ಯವನ್ನು ಮಾತ್ರ ಅಧ್ಯಯನ ಮಾಡುವುದಾ? ಈಸ್ ಪೊಲಿಟಿಕಲ್ ಸೈನ್ಸ್ ಓನ್ಲಿ ದ ಸ್ಟಡಿ ಆಫ್ ದ ಸ್ಟೇಟ್? ಅಥವಾ ಸರಕಾರವನ್ನು ಮಾತ್ರ ಅಧ್ಯಯನ ಮಾಡುತ್ತಾ? ಈಸ್ ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಆಫ್ ಓನ್ಲಿ ದ ಗವರ್ಮೆಂಟ್? ಅಥವಾ ರಾಜ್ಯ ಮತ್ತು ಸರಕಾರವನ್ನು ಒಟ್ಟಿಗೆ ಅಧ್ಯಯನ ಮಾಡುವುದಾ? ಈಸ್ ಪೊಲಿಟಿಕಲ್ ಸೈನ್ಸ್ ದ ಸ್ಟಡಿ ಆಫ್ ಸ್ಟೇಟ್ ಆ್ಯಂಡ್ ಗವರ್ಮೆಂಟ್ ಟುಗೆದರ್? ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳು, ರಾಜ್ಯ ಮತ್ತು ಸರಕಾರವನ್ನು ಸೇರಿಸಿ ಇತರ ಸಂಸ್ಥೆಗಳು ಏನೆಲ್ಲ ಸಮಾಜಗಳಲ್ಲಿ ಇವೆ ಅದನ್ನು ಅಧ್ಯಯನ ಮಾಡುವುದಾ? ಇದು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯ ಚರ್ಚೆಯ ಪ್ರಮುಖ ವಿಷಯ. ದಿಸ್ ಈಸ್ ದ ಮೇನ್ ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ದ ಸ್ಟಡಿ ಆಫ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುವ ವಿಷಯಗಳ ಕುರಿತು, ರಿಗಾರ್ಡಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರಜ್ಞರಲ್ಲಿ ಎಮಾಂಗ್ ದ ಎಕ್ಸ್ಪರ್ಟ್ಸ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ಒಮ್ಮತ ಇದೆಯಾ? ಈಸ್ ದೇರ್ ಯುನಾನಿಮಿಟಿ? ಈ ಪ್ರಶ್ನೆಯನ್ನು ನಾವು ಕೇಳಿದರೆ ಇಲ್ಲಿ ನೀವು ಸ್ಲೈಡಲ್ಲಿ ನೋಡ್ತೀರಿ ಅದೇ ಪ್ರಶ್ನೆ. ಒಮ್ಮತ ಇಲ್ಲ. ಒಮ್ಮತ ಯಾಕೆ ಇಲ್ಲ ಅಂತ ಹೇಳಿದರೆ, ಪ್ರಪಂಚದಲ್ಲಿ ಎಲ್ಲ ರಾಜ್ಯಶಾಸ್ತ್ರದ ತಜ್ಞರು ಒಂದೇ ರೀತಿ ಯೋಚಿಸೋದಿಲ್ಲ. ದ ಎಕ್ಸ್ಪರ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಡೋಂಟ್ ಥಿಂಕ್ ಇನ್ ದ ಸೇಮ್ ವೇ. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಏನು ಬರಬೇಕು, ಏನು ಬರಬಾರ್ದು ಎನ್ನುವ ವಿಷಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇವೆ, ಸಾಕಷ್ಟು ಅಭಿಪ್ರಾಯಗಳು ಇವೆ. ಇನ್ನು ಯಾವ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳ ಗಡಿಗಳನ್ನು ಗುರುತಿಸುವುದು ಹೇಗೆ? ರಾಜ್ಯಶಾಸ್ತ್ರದಲ್ಲಿ ಏನೆಲ್ಲ ಅಧ್ಯಯನ ಮಾಡಬೇಕು, ಏನೆಲ್ಲ ಅಧ್ಯಯನ ಮಾಡಬಾರ್ದು? ಹೌ ಟು ಐಡೆಂಟಿಫೈ ದ ಅಕಾಡೆಮಿಕ್ ಬೌಂಡ್ರೀಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಯಾವ ಎಲ್ಲ ವಿಷಯಗಳು ಅದರಲ್ಲಿ ಬರಬೇಕು? ರಾಜ್ಯಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ವಿಷಯಗಳು ಬರಬೇಕಾ? ಮನಃಶಾಸ್ತ್ರದ ವಿಷಯಗಳು ಬರಬೇಕಾ ಅಥವಾ ಬೇಡವಾ? ಇದರ ಕುರಿತು ಚರ್ಚೆಗಳು ಇವೆ. ಇನ್ನು ಒಂದು ವಿಷಯವನ್ನು ಅಧ್ಯಯನ ಮಾಡುವಾಗ ಎಷ್ಟು ವಿಸ್ತಾರವಾಗಿ ಅಧ್ಯಯನ ಮಾಡ್ತೇವೆ ನಾವು ಎನ್ನುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಅದನ್ನು ಎಷ್ಟು ಮಿತಿಗಳಲ್ಲಿ ಅರ್ಥ ಮಾಡಿಕೊಳ್ತೇವೆ ನಾವು. ವಿಸ್ತಾರತೆ ಸರಿ, ಆದರೆ ಮಿತಿಗಳನ್ನು ಹಾಕುವುದು ಕೂಡ ಅಷ್ಟೇ ಮುಖ್ಯ. ಯಾಕಂತ ಹೇಳಿದರೆ ಮಿತಿಗಳನ್ನು ಹಾಕದಿದ್ದರೆ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ, ವಿಷಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ರಾಜ್ಯಶಾಸ್ತ್ರದ ಅಧ್ಯಯನದ ಮಿತಿಗಳನ್ನು ನಿರ್ಧರಿಸುವುದು ಹೇಗೆ? ಅದಕ್ಕೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ರಾಜ್ಯಶಾಸ್ತ್ರವನ್ನು ಇತರ ಸಮಾಜ ವಿಜ್ಞಾನಗಳ ಜೊತೆ ಹೋಲಿಸಿ ಅಧ್ಯಯನ ಮಾಡ್ತೇವೆ. ರಾಜ್ಯಶಾಸ್ತ್ರಕ್ಕೂ ತರ್ಕಶಾಸ್ತ್ರಕ್ಕೂ ಏನು ಸಂಬಂಧ? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಲಾಜಿಕ್? ಅಥವಾ ಮನಃಶಾಸ್ತ್ರಕ್ಕೆ ಏನು ಸಂಬಂಧ? ಆರ್ ವಾಟ್ ಈಸ್ ದ ರಿಲೇಷನ್ಶಿಪ್ ವಿತ್ ಸೈಕಾಲಜಿ, ಸೋಷಿಯಾಲಜಿ? ಹೀಗೆ ವಿವಿಧ ವಿಷಯಗಳ ಜೊತೆ ರಾಜ್ಯಶಾಸ್ತ್ರವನ್ನು ಹೋಲಿಸಿ ಅದರ ಮಿತಿಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್, ಅದರಲ್ಲಿ ಸ್ಕೋಪ್ ಎನ್ನುವಂಥ ಶಬ್ದ, ವ್ಯಾಪ್ತಿ ಎನ್ನುವಂಥ ಶಬ್ದವನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ನೋಡಿ ಇಲ್ಲಿ ಕಾಣುವ ಪ್ರಶ್ನೆಗಳನ್ನು ಮೊದಲು ಕೇಳಬೇಕು. ಏನೆಲ್ಲ ಅಧ್ಯಯನ ಮಾಡಬೇಕು? ರಾಜ್ಯಶಾಸ್ತ್ರಜ್ಞರಲ್ಲಿ ಒಮ್ಮತ ಇದೆಯಾ? ಈಸ್ ದೇರ್ ಯುನಾನಿಮಿಟಿ ಅಮಾಂಗ್ ಪೊಲಿಟಿಕಲ್ ಸೈನ್ಸ್? ಅಧ್ಯಯನದ ವಿಷಯಗಳನ್ನು ಗುರುತಿಸುವುದು ಹೇಗೆ? ಹೌ ಟು ಐಡೆಂಟಿಫೈ ದ ಸಬ್ಜೆಕ್ಟ್ ಮ್ಯಾಟರ್? ಮಿತಿಗಳನ್ನು ನಿರ್ಧರಿಸುವುದು ಹೇಗೆ? ಹೌ ಟು ಲಿಮಿಟ್ ದ ಸ್ಕೋಪ್ ಆಫ್ ದ ಸ್ಟಡಿ? ಹೀಗೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯ ವ್ಯಾಪ್ತಿಯ ಪ್ರಮುಖ ಅಂಶಗಳನ್ನು ಈ ಪ್ರಶ್ನೆಗಳ ಮೂಲಕ
ಗುರುತಿಸಬೇಕು. ಇನ್ನು ಮುಂದೆ ನಾವು ಅರ್ಥ ಮಾಡಬೇಕಾದ ವಿಷಯ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಿತಿ ಸರಕಾರ ಮಾತ್ರವೇ. ಈಸ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಓನ್ಲಿ ದ ಗೌರ್ಮೆಂಟ್. ಸರಕಾರ ಮಾತ್ರವ? ಇಲ್ಲಿ ಒಂದು ವಿಷಯ ನಿಮಗೆ ಗೊತ್ತಿರಬೇಕು. ರಾಜ್ಯ ಒಂದು ಶಕ್ತಿ. ಸ್ಟೇಟ್ ಈಸ್ ಎ ಪವರ್. ರಾಜ್ಯ ಹಣದ ಥರ. ಹಣವನ್ನು ಜನರು ನಂಬ್ತಾರೆ, ಆದುದರಿಂದ ಅದಕ್ಕೆ ಶಕ್ತಿ ಇದೆ. ಪೇಪರ್ ನೋಟುಗಳಿಗೆ ಏನು ಶಕ್ತಿ ಇಲ್ಲ, ನಾವು ನಂಬಿದರೆ ಮಾತ್ರ ಹಣಕ್ಕೆ ಶಕ್ತಿ ಇರೋದು. ಅದೇ ಥರ ರಾಜ್ಯವನ್ನು ನಾವು ಸ್ವೀಕರಿಸ್ತೇವೆ, ಅದಕ್ಕೆ ಶಕ್ತಿ ಇದೆ, ಅದು ಸರ್ವಶ್ರೇಷ್ಠ ಸಂಸ್ಥೆ ಅಂತ ಸ್ವೀಕರಿಸ್ತೇವೆ. ಅದು ರಾಜ್ಯ, ಸ್ಟೇಟ್. ಸರಕಾರ ಅಂದರೆ ಗೌರ್ಮೆಂಟ್ ಅಂತ ಹೇಳಿದರೆ ಆ ಶಕ್ತಿಯನ್ನು ಜಾರಿಗೊಳಿಸುವುದು. ಯಾವ ಎಲ್ಲ ಸಂಸ್ಥೆಗಳು ಆ ಶಕ್ತಿಯನ್ನು ವಾಸ್ತವವಾಗಿ ಬದಲಾಯಿಸ್ತವೆ. ದ ಪವರ್ಸ್ ಆಫ್ ದ ಸ್ಟೇಟ್ ಆರ್ ಕನ್ವರ್ಟೆಡ್ ಇಂಟು ಪ್ರಾಕ್ಟಿಕಲ್ ಆ್ಯಕ್ಷನ್ ಬೈ ದ ಗೌರ್ಮೆಂಟ್. ಆದುದರಿಂದ ಇಲ್ಲಿ ಸರಕಾರ ಎನ್ನುವಂಥ ಶಬ್ದದ ಕಡೆಯೇ ನಮ್ಮ ಗಮನ. ಅವರ್ ಕಾನ್ಸಂಟ್ರೇಷನ್ ಈಸ್ ಆನ್ ದ ಟರ್ಮ್ ಕಾಲ್ಡ್ ಗವರ್ಮೆಂಟ್. ಈಗ ಗವರ್ಮೆಂಟ್ ಸರಕಾರವನ್ನು ತಪಾಸಣಾತ್ಮಕವಾಗಿ ಅಧ್ಯಯನ ಮಾಡುವುದು ರಾಜ್ಯಶಾಸ್ತ್ರ ಅಂತ ಸೀಲೆ ಎನ್ನುವರು ಹೇಳ್ತಾರೆ. ಸರಕಾರವನ್ನು ತಪಾಸಣಾತ್ಮಕವಾಗಿ, ಇನ್ವೆಸ್ಟಿಗೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಗೌರ್ಮೆಂಟ್. ಈಗ ಸರಕಾರ ಸಾಮೂಹಿಕ ತೀರ್ಮಾನಗಳನ್ನು ಸಾರ್ವಜನಿಕ ಕೈಗೊಳ್ಳುವ ಒಂದು ಸಂಸ್ಥೆ. ಸಮೂಹ ತೀರ್ಮಾನಗಳು, ಸಮಾಜಕ್ಕೆ ಏನು ಸಾರ್ವಜನಿಕವಾಗಿ ತೀರ್ಮಾನಗಳು ಬೇಕು ಅದನ್ನು ಸರಕಾರ ಕೈಗೊಳ್ಳುತ್ತದೆ ಅಂತ ಹೇಳಿ ಕಾರ್ಲ್ ಡಬ್ಲ್ಯೂ ಡ್ಯೂಷ್ ಅಭಿಪ್ರಾಯ ಪಡ್ತಾರೆ. ಈಗ ಸರಕಾರ ಇರುವುದು ಯಾಕೆ ಅಂತ ಹೇಳಿದರೆ, ಉತ್ತಮ ರಾಜಕೀಯ ಕಲ್ಪನೆಗಳು, ಉತ್ತಮ ರಾಜಕೀಯ ಕ್ರಿಯೆಗಳನ್ನು ಬೆಳಗಿಸಲಿಕ್ಕೆ. ಉತ್ತಮ ಸರಕಾರದ ಕಲ್ಪನೆಗಳು, ಉತ್ತಮ ಕ್ರಿಯೆಗಳು, ಇದನ್ನು ಗಮನಿಸಿ ಏನು ಮಾಡುವುದು? ಪ್ರಜೆಗಳ ಬದುಕನ್ನು ಉತ್ತಮಪಡಿಸುವುದು. ಇಂಪ್ರೂವಿಂಗ್ ದ ಲೈಫ್ ಆಫ್ ದ ಪೀಪಲ್. ಹೀಗೆ ನೋಡಿ, ಪೊಲಿಟಿಕಲ್ ಸೈನ್ಸ್ ಇನ್ವೆಸ್ಟಿಗೇಟ್ಸ್ ದ ಫಿನಾಮಿನನ್ ಆಫ್ ದ ಗೌರ್ಮೆಂಟ್. ಸರಕಾರದ ಎನ್ನುವ ವಿಷಯದ ಅಧ್ಯಯನ. ಪೊಲಿಟಿಕಲ್ ಸೈನ್ಸ್ ಈಸ್ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಗೌರ್ಮೆಂಟ್ ವಿಚ್ ಮೇಕ್ಸ್ ಡಿಸಿಷನ್ ಬೈ ಪಬ್ಲಿಕ್ ಮೀನ್ಸ್. ಸಾರ್ವಜನಿಕ ಸಹಕಾರದಿಂದ ನಿರ್ಧಾರಗಳನ್ನು ತಗೊಳ್ಳೋದು. ಹೀಗೆ ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಅದು ಸರಕಾರದ ಅಧ್ಯಯನ ಮಾತ್ರ ಅಂತ ಕೆಲವು ತಜ್ಞರ ಅಭಿಪ್ರಾಯಗಳು. ಏನು ಅಭಿಪ್ರಾಯಗಳು ಇರಲಿ, ಸರಕಾರ ಎನ್ನುವಂಥ ವಿಷಯವನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಾಗ, ವೆನ್ ವಿ ಸ್ಟಡಿ ದ ಐಡಿಯಾ ಆಫ್ ಗವರ್ಮೆಂಟ್ ಇನ್ ಪೊಲಿಟಿಕಲ್ ಸೈನ್ಸ್, ನಮಗೆ ಈ ಮುಂದಿನ ಪ್ರಶ್ನೆಗಳು ಸಹಾಯ ಮಾಡ್ತವೆ. ದ ಫಾಲೋವಿಂಗ್ ಕ್ವಶನ್ಸ್ ಹೆಲ್ಪ್ ಅಸ್. ಸರಕಾರದಲ್ಲಿ ರಾಜಕೀಯದ ಶಕ್ತಿ ಹೇಗೆ ಸಂಚಯಗೊಳ್ತದೆ? ಹೌ ದ ಗೌರ್ಮೆಂಟ್ ಗೆಟ್ಸ್ ಇಟ್ಸ್ ಪವರ್ಸ್. ಸರಕಾರಕ್ಕೆ ಅಷ್ಟು ಶಕ್ತಿ ಜಾರಿಗೊಳಿಸಲಿಕ್ಕೆ ಎಲ್ಲಿಂದ ಸಿಗ್ತದೆ? ಜನರು ಅಧಿಕಾರದ ಮೂಲವ, ಅಥವಾ ಬೇರೆ ಯಾವುದೇ ಹಣ ಅಧಿಕಾರದ ಮೂಲವ, ಅಥವಾ ಬಲ ಅಧಿಕಾರದ ಮೂಲವ? ಈ ಪ್ರಶ್ನೆಗಳನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಕೇಳ್ತೇವೆ. ಈಸ್ ಮನಿ ಎಲೋನ್ ದ ಪವರ್ ಆಫ್ ದ ಗೌರ್ಮೆಂಟ್? ಈಸ್ ಮೈಟ್ ಎಲೋನ್ ದ ಪವರ್ ಆಫ್ ದ ಗೌರ್ಮೆಂಟ್? ಮೈಟ್ ಅಂದರೆ ಶಕ್ತಿ. ಹೀಗೆ ಸರಕಾರಗಳ ರಚನೆ ಹೇಗಾಗ್ತದೆ? ಹೌ ದ ಗೌರ್ಮೆಂಟ್ಸ್ ಆರ್ ಫಾರ್ಮ್ಡ್. ಸಂವಿಧಾನಗಳನ್ನು ರಚಿಸುವುದು, ಆ ನಂತರ ಸರಕಾರಗಳನ್ನು ರಚಿಸುವುದಾ? ಸಂವಿಧಾನಗಳು ರಚನೆಯಾಗುವ ಮೊದಲು ಸರಕಾರಗಳು ಇದ್ದವು. ಆರ್ ದೇರ್ ಗೌರ್ಮೆಂಟ್ಸ್ ಪ್ರಯರ್ ಟು ದ ಫಾರ್ಮೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಈ ವಿಷಯಗಳು ಇಲ್ಲಿ ಅಧ್ಯಯನಕ್ಕೆ ಒಳಗಾಗ್ತವೆ. ಸರಕಾರದ ವಿವಿಧ ಅಂಗಗಳು ಯಾವುವು? ವಾಟ್ ಆರ್ ದ ಡಿಫ್ರೆಂಟ್ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್? ಅದು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಸರಕಾರದ ಇತರ ಅಂಗಗಳು. ಇದನ್ನು ಅಧ್ಯಯನ ಮಾಡೋದು. ಅವು ಹೇಗೆ ಕಾರ್ಯನಿರ್ವಹಿಸ್ತವೆ? ವಾಟ್ ಆರ್ ಇಟ್ಸ್ ಫಂಕ್ಷನ್? ಶಾಸಕಾಂಗದ ಕಾರ್ಯಗಳು ಯಾವುದು? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಚರ್? ಕಾರ್ಯಾಂಗದ ಕಾರ್ಯಗಳು ಯಾವುದು? ಹೀಗೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಎಕ್ಸಿಕ್ಯೂಟಿವ್? ಹೀಗೆ ಸರಕಾರದ ಅಧಿಕಾರಗಳಿಗೆ ಮಿತಿ ಇದೆಯೇ? ಈಸ್ ದೇರ್ ಲಿಮಿಟ್ ಟು ದ ಪವರ್ ಆಫ್ ದ ಗವರ್ಮೆಂಟ್? ಸರಕಾರದ ಅಧಿಕಾರಗಳನ್ನು ಹೇಗೆ ಮಿತಿಗೊಳಿಸುವುದು? ಇನ್ನು ಸರಕಾರ ಮತ್ತು ಜನರ ವಿಶ್ವಾಸದ ನಡುವಿನ ಸಂಬಂಧ ಏನು? ಜನರ ನಂಬಿಕೆಯ ನಡುವಿನ ಸಂಬಂಧ ಏನು? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಗವರ್ಮೆಂಟ್ ಆ್ಯಂಡ್ ದ ಪೀಪಲ್ಸ್ ಟ್ರಸ್ಟ್
ನೋಡಿ, ಒಂದು ವಿಷಯ ನೀವು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಅಧಿಕಾರ ನಂಬಿಕೆಯ ಮೇಲೆ ನಿಂತಿದೆ, ಟ್ರಸ್ಟಿನ ಮೇಲೆ ನಿಂತಿದೆ. ಸರಕಾರ ಇರುವುದು ಕೂಡ ಜನರ ನಂಬಿಕೆಯ ಮೇಲೆ. ಈ ಪ್ರಶ್ನೆಗಳನ್ನು ನಾವು ರಾಜ್ಯಶಾಸ್ತ್ರವನ್ನು ಸರಕಾರದ ಅಧ್ಯಯನ ಮಾತ್ರ ಅಂತ ಹೇಳುವಾಗ ಕೇಳಬೇಕಾಗ್ತದೆ. ವಿ ಹ್ಯಾವ್ ಟು ಆಸ್ಕ್ ದಿಸ್ ಕ್ವಶನ್ ವೆನ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಆ್ಯಸ್ ದ ಗೌರ್ಮೆಂಟ್ ಎಲೋನ್. ರಾಜ್ಯಶಾಸ್ತ್ರ ಸರಕಾರವನ್ನು ಮಾತ್ರ ಅಧ್ಯಯನ ಮಾಡ್ತದೆ ಎನ್ನುವುದನ್ನು ನಾವು ಪರಿಶೀಲಿಸಿದೆವು. ಪೊಲಿಟಿಕಲ್ ಸೈನ್ಸ್ ಸ್ಟಡೀಸ್ ಗೌರ್ಮೆಂಟ್ ಎಲೋನ್, ವಿ ಹ್ಯಾವ್ ಎಕ್ಸಾಮಿನ್ಡ್ ದಟ್ ಪಾರ್ಟ್. ಈಗ ರಾಜ್ಯಶಾಸ್ತ್ರದ ಅಧ್ಯಯನ, ರಾಜ್ಯದ ಅಧ್ಯಯನ. ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಈಸ್ ದ ಸ್ಟಡಿ ಆಫ್ ಸ್ಟೇಟ್. ಇಲ್ಲಿ ಏನಾಗ್ತದೆ ನೋಡಿ, ಕೆಲವು ರಾಜಕೀಯ ತಜ್ಞರು ಅರಿಸ್ಟಾಟಲ್ ಉದಾಹರಣೆಗೆ ರಾಜ್ಯ ಮೂಲಭೂತ ಅವಶ್ಯಕತೆಗಳಿಂದ ಆರಂಭ ಆಗ್ತದೆ. ಸ್ಟೇಟ್ ಬಿಗಿನ್ಸ್ ವಿತ್ ದ ಬೇಸಿಕ್ ನೀಡ್ಸ್ ಆಫ್ ದ ಪೀಪಲ್, ಮತ್ತು ಉತ್ತಮ ಬದುಕಿಗಾಗಿ ಅಸ್ತಿತ್ವದಲ್ಲಿ ಇರ್ತದೆ, ಆ್ಯಂಡ್ ಎಕ್ಸಿಸ್ಟ್ ಫಾರ್ ಗುಡ್ ಲೈಫ್. ಅಥವಾ ಸೀಲೆಯವರು ಹೇಳ್ತಾರೆ, ರಾಜ್ಯದ ಅಧ್ಯಯನ ರಾಜ್ಯದಿಂದಲೇ ಪ್ರಾರಂಭ ಆಗ್ತದೆ, ರಾಜ್ಯದಿಂದಲೇ ಅಂತ್ಯವಾಗ್ತದೆ. ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಬಿಗಿನ್ಸ್ ಆ್ಯಂಡ್ ಎಂಡ್ಸ್ ವಿತ್ ದ ಸ್ಟೇಟ್ ಅಂತ ಹೇಳಿ ಗಾರ್ನರ್ ರವರು ಅಭಿಪ್ರಾಯ ಪಡ್ತಾರೆ. ರಾಜ್ಯದ ಮೂಲ ಸ್ಥಿತಿ, ಅದರ ಅಭಿವೃದ್ಧಿಯನ್ನು ಅಧ್ಯಯನ ಮಾಡುವುದು, ಅಂಡರ್ಸ್ಟ್ಯಾಂಡಿಂಗ್ ದ ಫಂಡಮೆಂಟಲ್ ಕಂಡೀಷನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಆಫ್ ದ ಸ್ಟೇಟ್ ಅಂತ ಹೇಳಿ ಬ್ಲನ್ಶಿ ಅವರು ಅಭಿಪ್ರಾಯ ಪಡ್ತಾರೆ. ಹೀಗೆ ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯ ಮಾತ್ರ ಅಂತ ಹೇಳಿ ಅಭಿಪ್ರಾಯಗಳು ಇವೆ. ನಮಗೆ ಇದಕ್ಕಿಂತ ಮುಖ್ಯವಾಗಿ ಬೇಕಾಗೋದು ಈ ಮುಂದಿನ ಪ್ರಶ್ನೆಗಳು. ಇಲ್ಲಿ ನೋಡಿ, ರಾಜ್ಯ ಸಾರ್ವತ್ರಿಕ ಸ್ವೀಕಾರಾರ್ಹತೆ ಇರುವ ಶಕ್ತಿಯೇ. ಈಸ್ ದ ಸ್ಟೇಟ್ ಈಸ್ ಬೇಸ್ಡ್ ಆನ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್. ರಾಜ್ಯವನ್ನು ಜನರು ಎಷ್ಟು ಸ್ವೀಕರಿಸ್ತಾರೆ, ಎಷ್ಟು ಸ್ವೀಕರಿಸಿದ್ದಾರೆ. ಜನರ ಸ್ವೀಕಾರಾರ್ಹತೆ ಇಲ್ಲದೆ, ಜನರ ಟ್ರಸ್ಟ್, ಜನರ ನಂಬಿಕೆ ಇಲ್ಲದೆ ರಾಜ್ಯ ಇಲ್ಲ. ಹೇಗೆ ರಾಜ್ಯಕ್ಕೆ ಜನರ ನಂಬಿಕೆ ಸಿಗ್ತದೆ, ಇದನ್ನು ಅರ್ಥ ಮಾಡಿಕೊಳ್ಳೋದು. ರಾಜ್ಯ ಹೇಗೆ ಉಗಮವಾಯಿತು, ವಾಟ್ ಈಸ್ ದ ಒರಿಜಿನ್ ಆಫ್ ದ ಸ್ಟೇಟ್. ಇಲ್ಲಿ ನಾವು ಅರಿಸ್ಟಾಟಲ್, ಪ್ಲಾಟೋ, ಸಾಮಾಜಿಕ ಒಪ್ಪಂದಗಳು, ಉದಾರವಾದಿ ಸಿದ್ಧಾಂತಗಳು, ಮಾರ್ಕ್ಸ್ವಾದಿ ಸಿದ್ಧಾಂತಗಳು, ಹೀಗೆ ವಿವಿಧ ಸಿದ್ಧಾಂತಗಳನ್ನು ರಾಜ್ಯದ ಉಗಮದ ಕುರಿತು ಅರ್ಥ ಮಾಡ್ತಾ ಹೋಗ್ತೇವೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಸ್ಟೇಟ್. ರಾಜ್ಯದ ಕಾರ್ಯಗಳು ಯಾವುದು, ರಾಜ್ಯ ಏನೆಲ್ಲ ಕಾರ್ಯಗಳನ್ನು ಸಮಾಜದಲ್ಲಿ ಮಾಡ್ತದೆ, ಇದನ್ನು ನಾವು ಫಂಕ್ಷನ್ಸ್ ಆಫ್ ದ ಸ್ಟೇಟ್, ರಾಜ್ಯದ ಕಾರ್ಯಗಳಲ್ಲಿ ಅಧ್ಯಯನ ಮಾಡ್ತೇವೆ. ವಾಟ್ ಆರ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ದ ಸ್ಟೇಟ್. ರಾಜ್ಯದ ಮೂಲಾಂಶಗಳು ಯಾವುದು. ನೀವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ವೆನ್ ಯು ಸ್ಟಡಿಡ್ ಪೊಲಿಟಿಕಲ್ ಸೈನ್ಸ್, ಇದೊಂದು ಮುಖ್ಯ ವಿಷಯ. ಜನಸಂಖ್ಯೆ, ಪರಮಾಧಿಕಾರ, ಸರಕಾರ, ಹೀಗೆ ರಾಜ್ಯದ ಮೂಲಾಂಶಗಳು. ಇನ್ನು ರಾಜ್ಯಗಳು ಹೇಗೆ ಇವೆ, ಬೇರೆ ಬೇರೆ ದೇಶಗಳಲ್ಲಿ ರಾಜ್ಯಗಳು ಹೇಗೆ ಇವೆ. ವಾಟ್ ಆರ್ ದ ಸ್ಟ್ರಕ್ಚರ್ಸ್ ಆಫ್ ದ ಸ್ಟೇಟ್. ಸ್ಟ್ರಕ್ಚರ್ಸ್ ಅಂತ ಹೇಳಿದರೆ ಪ್ರಜಾಪ್ರಭುತ್ವವ, ನಿರಂಕುಶವಾದಿ ಸರಕಾರವ, ಗಣರಾಜ್ಯವ, ಹೀಗೆ ರಾಜ್ಯದ ರಚನೆಯನ್ನು ಅಧ್ಯಯನ ಮಾಡುವುದು. ಇಷ್ಟೆಲ್ಲ ಮಾಡಿದ ನಂತರ ಇನ್ನೊಂದು ಮುಖ್ಯ ವಿಷಯ, ಅನದರ್ ಇಂಪಾರ್ಟೆಂಟ್ ಇಶ್ಯೂ ವಿ ಹ್ಯಾವ್ ಟು ಸ್ಟಡಿ, ವಾಟ್ ಈಸ್ ದ ನೋಷನ್ ಆಫ್ ಐಡಿಯಲ್ ಸ್ಟೇಟ್. ಆದರ್ಶ ಪ್ರಿಯ ರಾಜ್ಯ ಹೇಗಿರಬೇಕು. ಯಾವುದೇ ವಾಸ್ತವ ಇರಬೇಕಾದ್ರೆ ಆ ವಾಸ್ತವದ ಹಿಂದೆ ಒಂದು ಆದರ್ಶ ಅಂತ ಇರಬೇಕು. ಆದರ್ಶಗಳು ಇಲ್ಲದೆ ವಾಸ್ತವಗಳಿಲ್ಲ. ಆದರ್ಶಗಳು ಇರುವಾಗ ವಾಸ್ತವ ಎಷ್ಟು ಆದರ್ಶಕ್ಕೆ ಹತ್ತಿರವಾಗಿದೆ ಅಥವಾ ಆದರ್ಶದಿಂದ ಎಷ್ಟು ದೂರ ಹೋಗಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಈಗ ನೋಡಿ, ಸಂವಿಧಾನ ಇದ್ದರೆ ಸಂವಿಧಾನ ಆದರ್ಶ. ಆ ಆದರ್ಶವನ್ನು ನಾವು ವಾಸ್ತವದ ಜೊತೆ ತುಲನೆ ಮಾಡ್ತಾ ರಾಜ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ರಾಜ್ಯದ ಕುರಿತು, ರಾಜ್ಯದ ಉಗಮದ ಕುರಿತು, ರಾಜ್ಯದ ನಂಬಿಕೆಯ ಕುರಿತು ನಾವು ಪ್ರಶ್ನೆಗಳನ್ನು ಕೇಳ್ತಾ ಅಧ್ಯಯನ ಮಾಡುವುದು. ರಾಜ್ಯದ ಒಡೆಯರು ಯಾರು, ರಾಜ್ಯ ಹೇಗೆ ಕಾರ್ಯನಿರ್ವಹಿಸ್ತದೆ, ಈ ಎಲ್ಲ ಪ್ರಶ್ನೆಗಳು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ನಾವು ಚರ್ಚೆಗೆ ತೆಗೆದುಕೊಳ್ಳುವ ಪ್ರಶ್ನೆಗಳು. ವಿ ಟೇಕ್ ದೀಸ್ ಕ್ವಶನ್ಸ್ ಇನ್ ದ ಸ್ಟಡಿ ಆಫ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ 3 ವಿಷಯಗಳನ್ನು ನಾನು ಇಲ್ಲಿ ನಿಮಗೆ ಹೇಳಿದ್ದೇನೆ. ಒಂದು, ವ್ಯಾಪ್ತಿ ಅಂದರೆ ಏನು, ಅದರಲ್ಲಿ ಏನೆಲ್ಲ ಬರ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನ ಸರಕಾರಕ್ಕೆ ಮಾತ್ರ ಸೀಮಿತವ, ಅದು ಇದರ ಹಿಂದಿನ ಸ್ಲೈಡ್ನಲ್ಲಿ ನಿಮಗೆ ವಿವರಿಸಿದ್ದೇನೆ. ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯಕ್ಕೆ ಮಾತ್ರ
ಸ್ಟೇಟಿಗೆ ಮಾತ್ರ ಸೀಮಿತವಾದನ್ನು ಈ ಸ್ಲೈಡ್ನಲ್ಲಿ ನಾನು ವಿವರಿಸಿದ್ದೇನೆ. ಇನ್ನು ಮುಂದಿನ ವಿವರಣೆಯನ್ನು ನಾನು ಮುಂದಿನ ಭಾಗದಲ್ಲಿ ನಿಮಗೆ ಕೊಡ್ತೇನೆ. ಇಲ್ಲಿಗೆ ಇಷ್ಟು ನೀವು ಗಮನಿಸಬೇಕಾದ ವಿಷಯಗಳು.